ಜನಪರ ನ್ಯಾಯಪರ. ಸಂಯುಕ್ತ ಹೋರಾಟ ಕರ್ನಾಟಕ ತುಮಕೂರು ಜಿಲ್ಲಾ ಘಟಕ. ಇಂದು ಕಾರ್ಮಿಕರು ಮತ್ತು ರೈತರು ಜಂಟಿಯಾಗಿ ಇಂದು ಭಾರತಾದ್ಯಂತ ನಮ್ಮ ಸಂಸ್ಥೆಯನ್ನು ಎತ್ತಿ ಹಿಡಿಯಲು ಮತ್ತು ಪರಿಹಾರಕ್ಕಾಗಿ ಒತ್ತಾಯಿಸಲು ಪ್ರತಿಭಟನೆ ನಡೆಸಲಾಯಿತು. ದೇಶದ ಈ ಎರಡು ಪ್ರಮುಖ ಉತ್ಪಾದಕ ಶಕ್ತಿಗಳ ಪರವಾಗಿ ನೀವು ದಯೆಯಿಂದ ಮಧ್ಯ ಪ್ರವೇಶಿಸುತ್ತಿರುವಿರಿ ಎಂಬ ಭರವಸೆಯೊಂದಿಗೆ ನಾವು ಈ ಮನವಿಯನ್ನು ನಿಮಗೆ ಕಳುಹಿಸುತ್ತಿದ್ದೇವೆ. ಈ ಹೋರಾಟದ ಬೇಡಿಕೆಗಳು ಏನೆಂದರೆ, ಎಲ್ಲ ಬೆಳೆಗಳಿಗೂ C2+50% ಜೊತೆಗೆ ಬೆಂಬಲ ಬೆಲೆಯನ್ನು ಕಾನೂನುಬದ್ಧವಾಗಿ ಖಾತರಿಪಡಿಸಿ. 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಿ. ಯಾವುದೇ ರೂಪದಲ್ಲಿ ಕಾರ್ಮಿಕರ ಗುತ್ತಿಗೆ ಅಥವಾ ಹೊರ ಗುತ್ತಿಗೆ ಪದ್ಧತಿ ಇರಬಾರದು. ಸಾಲಬಾಧೆ ಮತ್ತು ಆತ್ಮಹತ್ಯೆಗಳನ್ನು ಕೊನೆಗೊಳಿಸಲು ರೈತರು ಮತ್ತು ಕೃಷಿ ಕಾರ್ಮಿಕರಿಗೆ ಸಮಗ್ರ ಸಾಲ ಮನ್ನಾ. ರೈತರಿಗೆ ಮತ್ತು ಕಾರ್ಮಿಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಖಚಿತಪಡಿಸಿ. ರಕ್ಷಣಾ, ರೈಲ್ವೆ, ಆರೋಗ್ಯ, ಶಿಕ್ಷಣ, ವಿದ್ಯುತ್ ಸೇರಿದಂತೆ ಸಾಮಾಜಿಕ ಮೌಲ್ಯದ ಉದ್ಯಮಗಳು ಮತ್ತು ಸಾರ್ವಜನಿಕ ಸೇವೆಗಳ ಖಾಸಗೀಕರಣ ಬೇಡ. ಕೃಷಿ ಪಂಪುಗಳಿಗೆ ಉಚಿತ ವಿದ್ಯುತ್, ಪ್ರಿಪೇರ್ಡ್ ಪೋರ್ಟ್ ಮೀಟರ್ಗಳು ಬೇಡ. ಗೃಹ ಬಳಕೆದಾರರಿಗೆ ಮತ್ತು ಅಂಗಡಿಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ ನೀಡಿ. ಇನ್ನು ಮುಂತಾದ ಬೇಡಿಕೆಗಳನ್ನು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರತಿಭಟನೆ ಮಾಡಲಾಯಿತು. ರೈತಪರ ನಾಯಕರಾಗಿ ಉಪಸ್ಥಿತರಿದ್ದ ಸಿ. ಯತಿರಾಜ್, AIKS ಕೆಂಪೇಗೌಡ, KPRS ಚನ್ನಬಸಣ್ಣ, SN ಸ್ವಾಮಿ, PN ರಾಮಯ್ಯ, ದಲಿತ ಸಂಘಟನೆ ನಾಯಕರು ಹಾಗೂ ಇನ್ನು ಮುಂತಾದ ನಾಯಕರುಗಳು ಉಪಸ್ಥಿತರಿದ್ದರು. ಆತ್ಮೀಯ ಸಂಗಾತಿಗಳೇ, 4 ವರ್ಷದ ಹಿಂದೆ ಒಂದು ಚರಿತ್ರಾರ್ಹವಾದ ಹೋರಾಟನ ನಾವು ಮಾಡಿದ್ವಿ. ಅಂದರೆ ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ಹಲವಾರು ಶಾಸನಾತ್ಮಕಗೊಳಿಸ್ತೀವಿ ಅಂತ ಹೇಳಿ, ಬೆಂಬಲ ಬೆಲೆಗೆ ಅದು ಕಾನೂನಿನ ಬೆಂಬಲನ ಇದು ಖಾತ್ರಿಪಡಿಸ್ತೀವಿ ಅಂತ ಹೇಳಿದರು. ಸ್ನೇಹಿತರೆ, ನಮ್ಮ ಬಹಳ ಪ್ರಧಾನವಾದಂಥ ಬೇಡಿಕೆ ಇವತ್ತು ಸರ್ಕಾರ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದಕ್ಕೆ ಏನೇನೋ ಸರ್ಕಸ್ಗಳನ್ನ ಪಲ್ಟಿನ ಹೊಡಿತಾ ಇದೆ. ಆದರೆ ಅದಾಗ್ತಾ ಇಲ್ಲ. ನೋಡಿ, ಏನಾದ್ರೂ ಕೂಡ ರೈತರ ಆದಾಯನ ದ್ವಿಗುಣಗೊಳಿಸಬೇಕು ಅಂತ ಅನ್ನೋದಾದರೆ ನೀವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಅಂದರೆ, ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಶಾಸನಾತ್ಮಕಗೊಳಿಸುವಂಥ ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು. ಆದರೆ ನೀವು ಇಲ್ಲಿವರೆಗೂ ಏನು ಮಾಡ್ತಿಲ್ಲ. ನೋಡಿ, ಇವಾಗ ಪಂಜಾಬ್, ಹರಿಯಾಣ, ಛತ್ತೀಸ್ಗಢ ಇಲ್ಲೆಲ್ಲನೂ ಕೂಡ ಈ MSP ಪ್ರಕಾರ ಕೊಂಡ್ಕೊಳ್ಳೋದ್ರಿಂದಾಗಿ ಆ ರಾಜ್ಯಗಳಲ್ಲಿ ಎಲ್ಲ MSPಗಿನ್ನ ಜಾಸ್ತಿ ಬೆಲೆ ಹೋಗಿದೆ. ನೀವೇನು ಸರ್ಕಾರ ಏನು ಕೊಂಡ್ಕೋಬೇಕಾಗಿರ್ಲಿಲ್ಲ, ಸುಮ್ಮನೆ ಸರ್ಕಾರ ಕೊಂಡ್ಕೊಳ್ತದೆ ಅನ್ನೋ ಒಂದು ಇದನ್ನ ಭರವಸೆಯನ್ನು ಕೊಟ್ಟಿದ್ರೆ ಸಾಕಾಗಿತ್ತು. ಮಾರುಕಟ್ಟೆಯಲ್ಲಿ ಬೆಲೆಗಳು ತಂತಾನಕ್ಕೇನೆ ಜಾಸ್ತಿ ಆಗೋದು, ಈ ರೀತಿಯಾಗಿ ಇದಾಗ್ತಾ ಇತ್ತು. ಇದನ್ನು ಮಾಡಿದ್ರೆ ನೋಡಿ, ಇವಾಗ ರೈತರ ಆದಾಯ ವಾರ್ಷಿಕವಾಗಿ 3% ಮಾತ್ರ ಜಾಸ್ತಿ ಆಗ್ತಾ ಇದೆ. ದ್ವಿಗುಣಗೊಳಿಸಬೇಕು ಅಂತ ಅಂದ್ರೆ ಅದು 10.9% ಅಷ್ಟು ಜಾಸ್ತಿ ಆಗಬೇಕು ವಾರ್ಷಿಕವಾಗಿ. ಆ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆಯಾ? ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.